6ನೇ ಅಧ್ಯಾಯದ 5ನೇ ಶ್ಲೋಕ. ಬಹಳ ಪ್ರಸಿದ್ಧವಾದ ಶ್ಲೋಕ ಇದು. ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಮವಸಾದಯೇತ್ ಆತ್ಮೈವ ಖ್ಯಾತ್ಮನೋ ಬಂಧುಃ ಆತ್ಮೈವ ರಿಪುರಾತ್ಮನಃ. ಉದ್ಧರೇತ್ ಆತ್ಮನ ಆತ್ಮಾನಂ ನ ಆತ್ಮಾನಂ ಅವಸಾದಯೇತ್ ಆತ್ಮಾ ಏವ ಹಿ ಆತ್ಮನಃ ಬಂಧುಃ ಆತ್ಮಾ ಏವ ರಿಪುಃ ಆತ್ಮನಃ. ಆತ್ಮ 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 ಅಂತ ಕಾಣುತ್ತೆ ನೋಡಿ. ಆತ್ಮನ 1, ಆತ್ಮಾನಂ 2, ಮತ್ತೆ ಆತ್ಮಾನಂ 3, ಆತ್ಮ 4, ಆತ್ಮನಃ 5, ಆತ್ಮಯ್ಯ ಆತ್ಮ ಮತ್ತೆ 6, ಆತ್ಮನಃ 7. ಒಂದು ಶ್ಲೋಕದಲ್ಲಿ 7 ಬಾರಿ ಆತ್ಮ ಶಬ್ದದ ಬೇರೆ ಬೇರೆ ವಿಭಕ್ತಿಗಳು ಇಲ್ಲಿ ಪ್ರಯೋಗವಾಗಿದೆ. ಆತ್ಮನ ತೃತೀಯ ವಿಭಕ್ತಿ ಏಕವಚನ, ಆತ್ಮಾನಂ ದ್ವಿತೀಯ ವಿಭಕ್ತಿ ಏಕವಚನ, ಮತ್ತೆ ಆತ್ಮಾನಂ ನಾತ್ಮಾನಂ ಎಂಬ ನೋಡಿ. ನಾ ಆತ್ಮಾನಂ ಆತ್ಮಾನಂ ನಾತ್ಮಾನಂ ಅಲ್ಲಿ ಮತ್ತೆ ದ್ವಿತೀಯ ವಿಭಕ್ತಿ ಏಕವಚನ. ಆತ್ಮಾ ಏವ ಪ್ರಥಮ ಆತ್ಮ ಪ್ರಥಮ ವಿಭಕ್ತಿ ಏಕವಚನ. ಹ್ಯಾತ್ಮನಃ ಹಿ ಪ್ಲಸ್ ಆತ್ಮನಃ ಹ್ಯಾತ್ಮನಃ ಷಷ್ಠಿ ವಿಭಕ್ತಿ ಏಕವಚನ. ಮತ್ತೆ ಬಂಧು ಆತ್ಮಾ ಏವ ಅಲ್ಲಿ ಬಂಧು ಆತ್ಮಾ ಏವ ಆತ್ಮ ಪ್ರಥಮ ವಿಭಕ್ತಿ ಏಕವಚನ. ಆತ್ಮನಃ ಷಷ್ಠಿ ವಿಭಕ್ತಿ ಏಕವಚನ. ಅಂದ್ರೆ 7 ಬಾರಿ ಆತ್ಮಶಬ್ದ ಪ್ರಯೋಗವಾಗಿದೆ. ಬೇರೆ ಬೇರೆ ವಿಭಕ್ತಿಗಳಲ್ಲಿ ಆತ್ಮಶಬ್ದ ಪ್ರಯೋಗವಾಗಿದೆ. ಏನು ಇದರ ಅಭಿಪ್ರಾಯ? ಆತ್ಮಶಬ್ದಕ್ಕೆ ಅರ್ಥ ಏನು? ಆತ್ಮಶಬ್ದಕ್ಕೆ ನಾವು ಕೋಶವನ್ನ ನೋಡಿದಾಗ, ಬೇರೆ ಬೇರೆ ಪುರಾಣಗಳನ್ನ ಗಮನಿಸಿದಾಗ ಆತ್ಮಶಬ್ದಕ್ಕೆ ಮೊದಲಿಗೆ ಭಗವಂತ ಅಂತ ಅರ್ಥ. ಆತ್ಮಶಬ್ದಕ್ಕೆ ಜೀವಾತ್ಮ ಅಂದ್ರೆ ನಮ್ಮ ಒಳಗೆ ಇರತಕ್ಕಂಥ ಜೀವಾತ್ಮ, ಇದು ನಮ್ಮ ದೇಹ, ಕಣ್ಣಿಗೆ ಕಾಣುವಂಥದ್ದು ದೇಹ. ಕಣ್ಣಿಗೆ ಕಾಣುವ ದೇಹದ ಒಳಗಡೆ ಇರತಕ್ಕಂಥ ಕಾಣದ ಆತ್ಮ, ಅದೊಂದು ಅರ್ಥ. ಆತ್ಮಶಬ್ದಕ್ಕೆ ಈ ದೇಹ ಅಂತನೂ ಅರ್ಥ ಇದೆ. ಆತ್ಮಶಬ್ದಕ್ಕೆ ನಮ್ಮ ಮನಸ್ಸು ಅಂತನೂ ಅರ್ಥ ಇದೆ. ಆತ್ಮಶಬ್ದಕ್ಕೆ ನಮ್ಮ ಬುದ್ಧಿ ಅಂತನೂ ಅರ್ಥ ಇದೆ. ಆತ್ಮಶಬ್ದಕ್ಕೆ ನಮ್ಮ ಇಂದ್ರಿಯಗಳು ಅಂತನೂ ಅರ್ಥ ಇದೆ. ಹಾಗಾದ್ರೆ ಅಥವಾ ಆತ್ಮಶಬ್ದಕ್ಕೆ ನಾನು, ಈ ನಾನು ಅಂತ ಏನ್ ಹೇಳ್ತೀವಿ, ನಾನು ನಾನು ಅಂತ, ನಾನು ಎಂಬತಕ್ಕಂಥ ಒಂದು ಅರ್ಥವೂ ಕೂಡ ಇದೆ. ಕೃಷ್ಣ ಇಲ್ಲಿ 7 ಬಾರಿ ಆತ್ಮಶಬ್ದವನ್ನು ಬಳಸಿದ್ದಾನೆ. ಏನಿದರ ಅರ್ಥ ಅಂತ ಹೇಳಿದ್ರೆ, ಎಲ್ಲ ಅರ್ಥ ಇಟ್ಟುಕೊಂಡ್ರೂ ಕೂಡ ನಾವು ಈ ಶ್ಲೋಕಕ್ಕೆ ವ್ಯಾಖ್ಯಾನವನ್ನ ಮಾಡಲಿಕ್ಕೆ ಬರುತ್ತೆ. ಯಾಕಂದ್ರೆ ಗೀತೆ ಅನ್ನುವಂಥದ್ದು ಅದು ಕೊನೆಯಿಲ್ಲದ ಸಮುದ್ರ, ಕೊನೆಯಿಲ್ಲದ ಒಂದು ಗಣಿ. ಎಷ್ಟೇ ನಾವು ಅದರಲ್ಲಿ ಅರ್ಥ ಹುಡುಕ್ತಾ ಹೋದ್ರು ನಮಗೆ ಹೊಸ 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 ಬಂಗಾರದ ಒಂದು ಗಟ್ಟಿಗಳು ಸಿಗ್ತಾ ಹೋಗುತ್ತೆ ಅಂತ ಒಂದು ಗಣಿ ಗೀತೆ. ಎಷ್ಟೇ ನಾವು ಸಮುದ್ರವನ್ನ ಒಳಹೊಕ್ಕರೂ ಕೂಡ ರತ್ನಾಕರ ಅಂತ ಸಮುದ್ರಕ್ಕೆ ಹೆಸರು, ಮುತ್ತು ರತ್ನ ಹವಳಗಳು ಸಿಗ್ತಾ ಹೋಗುತ್ತೆ. ಹಾಗೆ ಗೀತೆ ಆ ಸಮುದ್ರವನ್ನು ಮೀರಿದ ಒಂದು ವಿಸ್ತೃತವಾದ ಒಂದು ಸಮುದ್ರ. ಹಾಗೆ ಎಂತೆಂಥ ಬಂಗಾರದ ಗಣಿಗಳನ್ನು ಮೀರಿರತಕ್ಕಂಥ ಅದ್ಭುತವಾದ ಒಂದು ಗಣಿ. ಏನ್ ಅರ್ಥ ಇಟ್ಕೊಂಡು ಅರ್ಥವನ್ನು ಹೇಳಬಹುದು. ನಮ್ಮ ಅನುಸಂಧಾನಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಅರ್ಥವನ್ನ ನಾವು ನೋಡೋದಾದ್ರೆ ನೋಡಿ, ಆತ್ಮನ ಆತ್ಮಾನಂ ನ ಅವಸಾದೆ ಆತ್ಮನ ಆತ್ಮಾನಂ ಉದ್ಧರೇತ್. ಆತ್ಮನಿಂದ ಆತ್ಮನನ್ನು ಉದ್ಧರಿಸಿಕೊಳ್ಳಿ. ಆತ್ಮನ ತೃತೀಯ ವಿಭಕ್ತಿ ಏಕವಚನ. ಅಂದ್ರೆ ಮುಖ್ಯವಾಗಿ ಆತ್ಮಶಬ್ದಕ್ಕರ್ಥ ಪರಮಾತ್ಮ ಅಂತ ಅರ್ಥ. ಪರಮಾತ್ಮನ ಒಂದು ಅನುಗ್ರಹದಿಂದ ಆತ್ಮನ ತೃತೀಯ ವಿಭಕ್ತಿಗೆ ಇಂದ ಅಂತ ಅರ್ಥ. ರಾಮ ಬಾಣೇನ ರಾವಣಂ ಹಂತಿ. ರಾಮನು ಬಾಣದಿಂದ ರಾವಣನನ್ನು ಕೊಲ್ಲುತ್ತಿದ್ದಾನೆ. ಬಾಣೇನ ಬಾಣದಿಂದ. ಹಾಗೆ ಇಲ್ಲೂ ಕೂಡ ಆತ್ಮನ ಆತ್ಮನಿಂದ. ಆತ್ಮನಿಂದ ಅಂದ್ರೆ ಅದೊಂದು ಸಾಧನೆ. ನಾವು ಯಾವುದರ ಸಹಕಾರದಿಂದ ಕೆಲಸವನ್ನ ಮಾಡುತ್ತೀವೋ ಅದಕ್ಕೆ ಇನ್ಸ್ಟ್ರೂಮೆಂಟ್ ಅಂತ ಕರಿತೀವಿ. ಅದು ಸಾಧನೆ, ಅದು ಕರಣ. ಪರಮಾತ್ಮನ ನಮಗೀಗ ಏನಾಗಬೇಕು? ಆತ್ಮೋದ್ಧಾರ ಆಗಬೇಕು, ಜೀವಾತ್ಮರು ಉದ್ಧಾರವಾಗಬೇಕು. ಯಾಕಂದ್ರೆ ಜೀವಾತ್ಮರು ಅಂಧತಮಸ್ಸಿಗೆ ಹೋಗಬಾರದು, ಜೀವಾತ್ಮರು ನಿತ್ಯ ಸಂಸಾರಿಗಳಾಗಬಾರ್ದು. ಜೀವಾತ್ಮರೇನಾಗಬೇಕು? ನಾವೆಲ್ಲ ಮುಕ್ತಿಯ ಕಡೆಗೆ ಹೋಗ್ಬೇಕು. ಆ ಮುಕ್ತಿ ಕಡೆಗೆ ಹೋಗ್ಬೇಕು. ಮುಕ್ತಿ ಕಡೆಗೆ ಹೋಗ್ಬೇಕಾದ್ರೂ ಸಾಧನೆ ಬೇಕಲ್ಲ. ಆ ಸಾಧನೆ ನಮ್ಮನ್ನು ಮುಕ್ತಿ ಕಡೆಗೆ ಕೈ ಹಿಡಿದು ಕರೆದುಕೊಂಡು ಹೋಗೋನು ಯಾರು? ಪರಮಾತ್ಮ. ಅದಕ್ಕೋಸ್ಕರವಾಗಿ ಆತ್ಮನ ಆತ್ಮಾನಂ ಉದ್ಧರೇತ್. ಪರಮಾತ್ಮನಿಂದಾಗಿ ಆತ್ಮಾನಂ ಜೀವಾತ್ಮನನ್ನು, ದ್ವಿತೀಯ ವಿಭಕ್ತಿ ಏಕವಚನ, ಜೀವಾತ್ಮನನ್ನು ಉದ್ಧರೇತ್ ಉದ್ಧರಿಸಿಕೊಳ್ಳಿ. ಅಂದ್ರೆ ಪರಮಾತ್ಮನ ಅನುಗ್ರಹದಿಂದ ಜೀವಾತ್ಮನನ್ನ ಒಂದು ಸಾಧನಾ ಮಾರ್ಗಕ್ಕೆ, ಎತ್ತರದ ಸ್ಥಾನಕ್ಕೆ ಕರೆದುಕೊಂಡು ಹೋಗಿ. ದೇವರ ಅನುಗ್ರಹ ಇಲ್ಲದೇನೆ ಏನೂ ಆಗೋದಿಲ್ಲ. ಹರೇರ್ ಅನುಗ್ರಹೋಚಿತಾ ಮಹಾಪ್ರಯತ್ನ ವರ್ಜಿತಾ. ನಾವೇನೇ ಒಂದು ಮಾಡಬೇಕಾದ್ರೂ ಕೂಡ 2 ಬೇಕಾಗಿರುವಂಥದ್ದು. ಒಂದು ನಮ್ಮ ಪ್ರಯತ್ನ,
ಮತ್ತೊಂದು ಭಗವಂತನ ಅನುಗ್ರಹ. ನಮ್ಮ ಪ್ರಯತ್ನವೂ ಬೇಕು, ಭಗವಂತನ ಅನುಗ್ರಹವೂ ಬೇಕು. ಭಗವಂತನ ಅನುಗ್ರಹ ಇಲ್ಲ, ನಮ್ಮ ಪ್ರಯತ್ನ ಇಲ್ಲ ಅಂತ ಆದ್ರೆ ಇದು ವ್ಯರ್ಥ. ನಮ್ಮ ಪ್ರಯತ್ನನೂ ಬೇಕು, ಆ ಪ್ರಯತ್ನ ಸಫಲವಾಗಬೇಕು ಅಂತ ಆದ್ರೆ ಭಗವಂತನ ಅನುಗ್ರಹ ಬೇಕು. ಹಾಗಾಗಿ ಆತ್ಮನ, ಪರಮಾತ್ಮನಿಂದ ಆತ್ಮಾನಂ ಉದ್ಧರೆ, ಜೀವಾತ್ಮನನ್ನು ಉದ್ಧರಿಸಿಕೊಳ್ಳಿ. ಅಥವಾ ಆತ್ಮನ, ನಿಮ್ಮ ನಿಮ್ಮ ಮನಸ್ಸಿನಿಂದ, ಆತ್ಮ ಶಬ್ದಕ್ಕೆ ಮನಸ್ಸು ಅಂತಲೂ ಅರ್ಥ ಇದೆ. ಆತ್ಮನ, ನಮ್ಮ ನಮ್ಮ ಮನಸ್ಸಿನಿಂದ. ಮನಸ್ಸಿನಿಂದ ಅಂದ್ರೆ ಅರ್ಥ ಏನು? ನಿಯಂತ್ರಿತವಾದ ಮನಸ್ಸು. ಅನಿಯಂತ್ರಿತವಾದ ಮನಸ್ಸು ನಮ್ಮನ್ನ ಹೊಂಡಕ್ಕೆ ಹಾಕ್ಬಿಟ್ರೆ, ನಿಯಂತ್ರಿತವಾದ ಮನಸ್ಸು, ಕಂಟ್ರೋಲ್ಡ್ ನಮ್ಮ ವಿಲ್ ಪವರ್, ನಮ್ಮ ಮನಸ್ಸು, ಅದು ನಮ್ಮನ್ನು ಉದ್ಧಾರ ಮಾಡುತ್ತೆ. ಹಾಗಾಗಿ ಆತ್ಮನ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ಮನಸ್ಸು. ಎಂತ ಮನಸ್ಸು? ನಿಯಂತ್ರಿತವಾದ ಮನಸ್ಸು, ವಿಷಯ ಪದಾರ್ಥಗಳ ಕಡೆಗೆ ಆಕರ್ಷಣೆ ಹೊಂದದೇ ಇರತಕ್ಕಂಥ ಮನಸ್ಸು. ಅಂತಹ ಮನಸ್ಸಿನಿಂದ ಆತ್ಮಾನಂ ಉದ್ಧರೇತ್, ನಿಮ್ಮನ್ನ ನೀವು ಉದ್ಧರಿಸಿಕೊಳ್ಳಿ. ಅಂದ್ರೆ ಜೀವಾತ್ಮನನ್ನ ಉದ್ಧರಿಸಿಕೊಳ್ಳಿ. ಆತ್ಮೋದ್ಧಾರ ಆಗ್ಬೇಕು ಅಂದ್ರೆ ಮನಸ್ಸು ಕಂಟ್ರೋಲ್ ಇರಬೇಕು. ಕಣ್ಣು ಮುಚ್ಚಿ ಕೂತ್ ಕೂಡ್ಲೆ ನಮಗೆ ಕೆಟ್ಟ ಬಯಕೆ ಹುಟ್ಟೋದಿಲ್ಲ ಅಂತಲ್ಲ. ಕಣ್ಣು ಮುಚ್ಚಿದ್ರು ಕೂಡ ಮನಸ್ಸು ನೋಡಬಾರದನ್ನ ನೋಡ್ಬೇಕು ಅಂತ ಆಲೋಚನೆ ಮಾಡತ್ತೆ. ಬಾಯಿ ಮುಚ್ಚಿ ಕೂತ್ಕೊಂಡ್ರು ಕೂಡ ಆಡಬಾರದ ಮಾತಾಡ್ಬೇಕು ಅಂತ ಹೇಳಿ ನಮ್ಮ ಮನಸ್ಸು ಆಲೋಚನೆ ಮಾಡತ್ತೆ. ಕಿವಿ ಮುಚ್ಚಿ ಕಿವಿಗೆ ಹತ್ತಿ ಹಾಕೊಂಡು ಕೂತರು ಕೂಡ ಕೇಳಬಾರದನ್ನ ಕೇಳಬೇಕು ಅಂತ ಮನಸ್ಸು ಬಯಕೆ ಹುಟ್ಟಿಸತ್ತೆ. ಅದಕ್ಕೋಸ್ಕರವಾಗಿ ಆತ್ಮನ, ಆ ಬಯಕೆಯ ಕೇಂದ್ರ ಬಿಂದುವಾಗಿರುವಂತ ಮನಸ್ಸೇನಿದೆ, ಆ ಮನಸ್ಸನ್ನ ನಿಯಂತ್ರಣ ಮಾಡುವ ಮೂಲಕವಾಗಿ ಆತ್ಮಾನಂ ಉದ್ಧರೇತ್. ಅಥವಾ ನಾವೆಲ್ಲ ಸಾಮಾನ್ಯ ನಮ್ಗೆ ಅವನಿಂದ ಹೀಗಾಯ್ತು, ಅವಳಿಂದ ಹೀಗಾಯ್ತು ಅಂತ ನಮಗೆ ಆಗುವಂತ ಕಷ್ಟ ನಷ್ಟಗಳಿಗೆ ಬೇರೆಯವರ ಕಡೆಗೆ ಬೆರಳು ಮಾಡುವಂತ ಸ್ವಭಾವ ಸಾಮಾನ್ಯವಾಗಿ ಮನುಷ್ಯರಲ್ಲಿ ಇರುತ್ತೆ. ಅದು ತಪ್ಪು. ನಮ್ಮ ಉದ್ಧಾರಕ್ಕೂ ನಮ್ಮ ಅವನತಿಗೂ ನಾವೇ ಕಾರಣ ಹೊರತು ಬೇರೆಯವರಲ್ಲ. ಯಾಕಂದ್ರೆ ಬೇರೆಯವರು ಏನೋ ಒಂದು ಸ್ವಲ್ಪ ಅಲ್ಲಿ ನಿಮಿತ್ತ ಆಗಿರಬಹುದಷ್ಟೇ. ಆದರೆ ಮುಖ್ಯವಾಗಿ ಯಾರೇನೇ ತೊಂದರೆ ಕೊಟ್ಟರು ಆ ತೊಂದರೆಯನ್ನ ಪರಿಹರಿಸಿಕೊಂಡು ನಾವೆಷ್ಟು ಸಮರ್ಥರಾಗ್ತೇವೆ, ಆ ತೊಂದರೆ ಅನ್ನೋದು ಚಾಲೆಂಜ್ ಇರ್ತಕ್ಕಂಥದ್ದು ನಮಗೊಂದು ಇನ್ನೂ ಸಾಧಕರಾಗ್ಲಿಕ್ಕೆ, ಇನ್ನೂ ನಾವು ಬಲಿಷ್ಠರಾಗ್ಲಿಕ್ಕೆ ಸಹಕಾರಿಯ ಹೊರತು ನಮ್ಮನ್ನು ಕುಗ್ಗಿಸ್ಲಿಕ್ಕೆ ತೊಂದರೆಗಳು ಕಾರಣ ಅಲ್ಲ. ಹಾಗಾಗಿ ಎಷ್ಟೇ ತೊಂದರೆಗಳು ಬಂದರೂ ಕೂಡ ನಾವು ಮತ್ತಷ್ಟು ಗಟ್ಟಿ ಆಗ್ತಾ ಹೋಗ್ತೀವಿ. ಕುಂತಿ ಹೇಳ್ತಾಳೆ, ಮತ್ತೆ ಮತ್ತೆ ನಮಗೆ ವಿಪದ ಶಂತುನ ಶಶ್ವತು ತತ್ರ ತತ್ರ ಜಗತ್ಪತಿ ಅಂತ ಕುಂತಿ ಪ್ರಾರ್ಥನೆ ಮಾಡ್ತಾಳೆ. ಮತ್ತೆ ಮತ್ತೆ ಆಪತ್ತುಗಳು ಬರ್ತಾ ಇರಲಿ, ಆಪತ್ತು ಬಂದಷ್ಟು ನಾವು ನಿನ್ನನ್ನ ಸ್ಮರಣೆ ಮಾಡ್ತೇವೆ. ನಿನ್ನ ಸ್ಮರಣೆ ಮಾಡಿದಷ್ಟು ನಮಗೆ ಅನುಗ್ರಹ ಆಗ್ತಾ ಹೋಗುತ್ತೆ, ನಮಗೆ ಒಳ್ಳೇದಾಗ್ತಾ ಹೋಗುತ್ತೆ. ಹಾಗಾಗಿ ಮತ್ತೆ ಮತ್ತೆ ಆಪತ್ತುಗಳು ಬರಲಿ ಅಂತ ಕುಂತಿ ಪ್ರಾರ್ಥನೆ ಮಾಡ್ತಾಳಂತೆ. ಅದರಿಂದಾಗಿ ನಮ್ಗೆ ಯಾರೋ ತೊಂದರೆ ಕೊಡ್ತಾರೆ ಅಂತ ನಾವು ಅಂದುಕೊಳ್ಳುವುದು, ಅದರಿಂದ ನಮ್ಗೆ ಏನೋ ಆಗೋಗುತ್ತೆ ಅಂತ ತಪ್ಪದು. ನಮಗೆ ತೊಂದರೆ ಕೊಡೋರು ವಸ್ತುತಃ ಯಾರೂ ಇಲ್ಲ, ನಾವೇ ನಮಗೆ ತೊಂದರೆ ಕೊಟ್ಕೊಳ್ತೇವೆ. ನಮ್ಮ ಆಹಾರ ಕ್ರಮ, ನಮ್ಮ ಜೀವನದ ಕ್ರಮ, ನಮ್ಮ ಆಲೋಚನೆಯ ಕ್ರಮ, ನಮ್ಮ ಮಾತು ಮತ್ತು ಕೃತಿಗಳ ಕ್ರಮ ಇದೆಲ್ಲ ಸರಿ ಇಲ್ಲದೇನೆ ನಾವೇ ನಮಗೆ ತೊಂದರೆಯನ್ನು ಕೊಟ್ಕೊಳ್ತೇವೆ ಹೊರತಾಗಿ ನಮಗೆ ತೊಂದರೆ ಕೊಡ್ತಕ್ಕಂಥವ್ರು ಅಂತ ಯಾರೂ ಇಲ್ಲ. ಹಾಗಾಗಿ ಆತ್ಮನ ಆತ್ಮಾನಂ ಉದ್ಧರೇತ್, ನಿಮ್ಮಿಂದ ನಿಮ್ಮನ್ನು ಉದ್ಧರಿಸಿಕೊಳ್ಳಿ, ನಿಮ್ಮಿಂದ ನಿಮ್ಮನ್ನು ಉದ್ಧರಿಸಿಕೊಳ್ಳಿ. ನಮ್ಮನ್ನು ಯಾರೋ ಉದ್ಧಾರ ಮಾಡ್ಲಿಕ್ಕೆ ಬರ್ತಾನೆ, ನಮ್ ಬರದೆ ನಾನು ಉದ್ಧಾರ ಆಗೋದಿಲ್ಲ, ಅದೆಲ್ಲ ತಪ್ಪು. ನಮ್ಮ ಉದ್ಧಾರ, ನಮ್ಮ ಅವನತಿ ನಮ್ಮ ಕೈಯಲ್ಲಿ ಇರುತ್ತೆ. ಅದರಿಂದಾಗಿ ಆತ್ಮನ ಆತ್ಮಾನಂ ಉದ್ಧಾರಯೇತು ನ ಆತ್ಮಾನಂ ಅವಸಾದಯೇತು ಹೊರತು ಆತ್ಮನ, ಮತ್ತೆ ತೃತೀಯ ವ್ಯಕ್ತಿ ಇಟ್ಕೊಳ್ಬೇಕು, ಆತ್ಮನಿಂದ ಮತ್ತದೇ ಅರ್ಥ, ಪರಮಾತ್ಮನಿಂದಾಗಿ ಈ ಜೀವಾತ್ಮನನ್ನ ತಿರಸ್ಕಾರಕ್ಕೆ ಒಳಗಾಗುವಂತೆ ಮಾಡಬೇಡಿ. ದೇವರು ದ್ವಾಪರ ಯುಗದಲ್ಲಿ ಕೃಷ್ಣ ಇದ್ದ, ಧರ್ಮರಾಜಾದಿಗಳ ಮೇಲೆ ಅನುಗ್ರಹ ಮಾಡಿದ್ದಾನೆ, ದುರ್ಯೋಧನಾದಿಗಳ ಮೇಲೆ ಅವಗ್ರಹವನ್ನ ಮಾಡಿದ್ದಾನೆ. ಅವರು ಯಾಕೆ ಅವರ ಮೇಲೆ ಅವಗ್ರಹ? ಯಾಕೆ? ಅವ್ರು ಮಾಡಿರ್ತಕ್ಕಂಥ ಕೆಟ್ಟ ಕರ್ಮ, ಕೆಟ್ಟ ಆಲೋಚನೆ, ಅದರಿಂದಾಗಿ ಏನ್ ಮಾಡಿದ ಕೃಷ್ಣ? ದುರ್ಯೋಧನ ದುಶಾಸನಾದಿಗಳ ಮೇಲೆ ಅವಗ್ರಹ ಮಾಡಿದ, ಧರ್ಮರಾಜಾದಿಗಳ ಸಾತ್ವಿಕ ಮನಸ್ಸಿಗೆ ಅನುಗ್ರಹವನ್ನ ಮಾಡಿದ. ಹಾಗಾಗಿ ಆತ್ಮನ, ಪರಮಾತ್ಮನಿಂದ ನ ಅವಸಾದಯೇತ್, ತಿರಸ್ಕಾರಕ್ಕೆ ಒಳಗಾಗಬೇಡಿ, ಶೋಷಣೆಗೆ ಒಳಗಾಗಬೇಡಿ. ಭಗವಂತ ಸುಮ್ಮನೆ ಯಾರನ್ನು ಪುರಸ್ಕಾರ ಮಾಡಲ್ಲ, ಸುಮ್ಮನೆ ಯಾರನ್ನು ತಿರಸ್ಕಾರ ಮಾಡಲ್ಲ. ಕೃಷ್ಣನೇ ಗೀತೆಯಲ್ಲಿ ಹೇಳ್ತಾನೆ, ನಮೇ ದ್ವೇಷ್ಯೋಸ್ತಿನ ಪ್ರಿಯ, ನನಗೆ ಯಾರು ದ್ವೇಷ್ಯರು ಇಲ್ಲ, ನನಗೆ ಯಾರು ಪ್ರಿಯರು ಇಲ್ಲ. ನನಗೆ ಯಾವುದೋ ಒಂದು ಪೂರ್ವಾಗ್ರಹದಿಂದ ಯಾರ ಮೇಲೆ ಪ್ರೀತಿಯೂ ಇಲ್ಲ, ಯಾವುದೋ ಒಂದು ಪೂರ್ವಾಗ್ರಹದಿಂದ ಯಾರ ಮೇಲೆ ಒಳ್ಳೆ ಭಾವನೆಯೂ ಇಲ್ಲ. ಮತ್ತೇನು? ಅವನವನ ಒಂದು ನಡತೆ, ಸನ್ನಡತೆ ಅಂತೇನು ಕರಿತೀವಿ, ಅವನವನ ಸನ್ನಡತೆ ಸಚ್ಚಾರಿತ್ರದಿಂದಾಗಿ ಭಗವಂತ ನಮಗೆ ಅನುಗ್ರಹ ಮಾಡ್ತಾನೆ. ನಮ್ಮ ಕೆಟ್ಟ ನಡತೆ, ಕೆಟ್ಟ ಆಲೋಚನೆ, ಕೆಟ್ಟ ಒಂದು ಕ್ರಿಯೆಗಳಿಂದಾಗಿ ನಮಗೆ ಕೆಟ್ಟದ್ದನ್ನು ಕೂಡ ಮಾಡ್ತಾನೆ. ಹಾಗಾಗಿ ಪರಮಾತ್ಮನಿಂದ ಅವನತಿಗೆ ನೀವು ಗುರಿಯಾಗಬೇಡಿ, ಅವನ ತಿರಸ್ಕಾರಕ್ಕೆ ಗುರಿಯಾಗಬೇಡಿ. ಆ ದೇವರ ಅನುಗ್ರಹದಿಂದಾಗಿ ಒಳ್ಳೆಯದನ್ನು ಪಡ್ಕೊಳ್ಳಿ. ಹಾಗೆ ನಮ್ಮ ಮನಸ್ಸಿನ ಒಂದು ಸಾಮರ್ಥ್ಯದಿಂದಾಗಿ
ಮನಸ್ಸಿನ ಸಹಕಾರದಿಂದಾಗಿ ಒಳ್ಳೆಯದು ಮಾಡ್ಕೊಳ್ಳಿ ಹೊರತು ಆತ್ಮಾನಂನ ಅವಸಾದಯೇತು, ಅವನತಿಗೆ ತಲ್ಕೊಳ್ಬೇಡಿ. ಮನಸ್ಸು ಸ್ಟ್ರಾಂಗ್ ಇತ್ತು ಅಂತ ಆದ್ರೆ, ಮನಸ್ಸು ಗಟ್ಟಿ ಇತ್ತು ಅಂತ, ಮನಸ್ಸು ಒಳ್ಳೆ ಕೇಂದ್ರೀಕೃತವಾಗಿತ್ತು ಅಂತ ಆದ್ರೆ ನಮ್ಮನ್ನು ಯಾರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾ ಆತ್ಮಾನಂ ಅವಸಾದಯೇತು, ನಮ್ಮ ಆಲೋಚನೆ ನಮ್ಮ ಬುದ್ಧಿ ಅದೆಲ್ಲ ಸರಿ ಇತ್ತು ಅಂತ ಆದ್ರೆ ನಮ್ಮನ್ನು ಯಾರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ನಾ ಆತ್ಮಾನಂ ಅವಸಾದಯೇತು, ನ ಆತ್ಮಾನಂ ಅವಸಾದಯೇತು. ಹೀಗೆ ನಮ್ಮ ಭಗವಂತ, ನಮ್ಮ ಅಂತರ್ಯಾಮಿಯಾದಂತ ಭಗವಂತ, ನಮ್ಮ ದೇಹ, ನಮ್ಮ ಮನಸ್ಸು, ಅವುಗಳಿಂದ ನೀವು ಶೋಷಣೆಗೆ ಒಳಗಾಗಬೇಡಿ. ಶೋಷಣೆಗೆ ಒಳಗಾಗುವಂತಹ ಒಂದು ಮನಸ್ಥಿತಿ, ಆ ಕ್ರಿಯೆ ನಿಮ್ಮಲ್ಲಿ ಅಳವಡಿಸಿಕೊಳ್ಳಬೇಡಿ. ನ ಆತ್ಮಾನಂ ಅವಸಾದಯೇತು. ಆತ್ಮ ಏವ ಆತ್ಮನಃ ಬಂಧು, ಪರಮಾತ್ಮನೇ ನಮಗೆ ಬಂಧು. ನಾವು ಸುಮ್ಮನೆ ನಮ್ಗೆ ಯಾರೋ ಅವನು ನಮಗೆ ಬಂಧು, ಮತ್ತೊಬ್ಬ ಯಾರೋ ಬಳಗ ಅನ್ಕೊಂತೀವಿ. ನಿಜವಾದ ನಮಗೆ ಬಂಧು ಅಂದ್ರೆ ಯಾರು? ಪರಮಾತ್ಮ ಮಾತ್ರ. ನಿಜವಾದ ನಮಗೆ ಬಂಧು ಅಂದ್ರೆ ಯಾರು? ನಮ್ಮ ಮನಸ್ಸು. ನಿಜವಾಗಿ ನಮ್ಮ ಬಂಧು ಅಂದ್ರೆ ನಮ್ಮ ದೇಹ, ನಮ್ಮ ಇಂದ್ರಿಯ, ನಮ್ಮ ಬುದ್ಧಿ. ತಲೆ ಸರಿ ಇತ್ತು, ಬುದ್ಧಿ ಸರಿ ಇತ್ತು ಅಂತ ಆಗಿದ್ರೆ ಒಳ್ಳೇದಾಗತ್ತೆ. ನೋಡಿ, ದುರ್ಯೋಧನಾದಿಗಳ ತಂದೆ ಧೃತರಾಷ್ಟ್ರ, ಧೃತರಾಷ್ಟ್ರ ಇಡೀ ಭೂಮಿಯವನ ಕೈಯಲ್ಲಿತ್ತು. ಆದ್ರೆ ಬುದ್ಧಿ ಸರಿ ಇರಲಿಲ್ಲ, ಮನಸ್ಸು ಸರಿ ಇರಲಿಲ್ಲ, ಆಲೋಚನೆ ಸರಿ ಇರಲಿಲ್ಲ. ಏನಾಯ್ತು? ಅವನತಿಯನ್ನ ಪಡೆದ. ಹಾಗಾಗಿ ಆತ್ಮ ಏವ ಆತ್ಮನಃ ಬಂಧು, ನಾವೇ ನಮಗೆ ಬಂಧು. ಆತ್ಮ ಶಬ್ದಕ್ಕೆ ನಾನು ಅಂತ ಅರ್ಥ. ನಾವೇ ನಮಗೆ ಬಂಧು. ನಾವು ಅಂದ್ರೆ ನಮ್ಮ ಅಂತರ್ಯಾಮಿಯಾಗಿರ್ತಕ್ಕಂಥ ಪರಮಾತ್ಮ, ಅವನೇ ನಮಗೆ ಮುಖ್ಯವಾಗಿರ್ತಕ್ಕಂಥ ಬಂಧು. ಅಷ್ಟು ಮಾತ್ರ ಅಲ್ಲ, ಆತ್ಮ ಏವ ಆತ್ಮನಃ ರಿಪು, ಆತ್ಮ ಏವ ಆ ಪರಮಾತ್ಮನೇ ನಮಗೆ ಶತ್ರುವಾಗ್ತಾನೆ. ಅರ್ಜುನನಿಗೆ ಮಿತ್ರನಾಗಿರ್ತಕ್ಕಂಥ ಕೃಷ್ಣ ದುರ್ಯೋಧನನಿಗೆ ಶತ್ರುವಾದ. ಯಾಕೆ? ಅರ್ಜುನನಲ್ಲಾಗಬೇಕಾದ್ರೆ ಸಾತ್ವಿಕ ಆಲೋಚನೆ ಇತ್ತು, ಸಾತ್ವಿಕ ಭಾವನೆ ಇತ್ತು. ಶಾಧಿಮಾಂ ತ್ವಾಂ ಪ್ರಪನ್ನಂ ಶಿಷ್ಯಸ್ತೇಹಂ, ನಾನು ನಿನ್ನ ಶಿಷ್ಯ, ನಿನ್ನಲ್ಲಿ ಮೊರೆಹೊಕ್ಕ ನನ್ನನ್ನು ಕಾಪಾಡುವಂತ ಅರ್ಜುನ ಪೂರ್ತಿ ಭಗವಂತನಿಗೆ ಶರಣಾದ. ದುರ್ಯೋಧನ ಆಗಬೇಕಾದ್ರೆ ಆ ಭಗವಂತನನ್ನ ತಿರಸ್ಕಾರದಿಂದ ಕಂಡ. ಕೃಷ್ಣನನ್ನೇ ಏನಾದರೂ ಮಾಡಿ ಸಂಹಾರ ಮಾಡಬೇಕು ಅಂತ ಉಪಾಯಗಳನ್ನು ಹಾಕದ. ಹಾಗಾಗಿ ಆತ್ಮ ಏವ ಪರಮಾತ್ಮ ನಮಗೆ ಬಂಧುನೂ ಆಗ್ತಾನೆ, ಪರಮಾತ್ಮ ನಮಗೆ ರಿಪು, ರಿಪು ಅಂದ್ರೆ ಶತ್ರು ಅಂತ ಅರ್ಥ, ಶತ್ರುವು ಆಗ್ತಾನೆ. ಹಾಗೆ ನಮ್ಮ ಮನಸ್ಸು ಒಳ್ಳೆಯ ಆಲೋಚನೆ, ಒಳ್ಳೆಯ ಒಂದು ಸಂಪರ್ಕದಲ್ಲಿದ್ದಂತ ಮನಸ್ಸು ಬಂಧುವು ಆಗತ್ತೆ, ನಮಗೆ ರಿಪು ಶತ್ರುವು ಆಗತ್ತೆ. ಹಾಗೆ ನಮ್ಮ ದೇಹ, ನಮ್ಮ ಬುದ್ಧಿ, ನಮ್ಮ ಇಂದ್ರಿಯ ಅದು ನಮ್ಗೇನಾಗತ್ತೆ? ಮಿತ್ರನೂ ಆಗತ್ತೆ, ಶತ್ರುವು ಆಗತ್ತೆ. ಅಲ್ಲಿಗೆ ನಮಗೆ ನಾವೇ ಬಂಧು, ನಮಗೆ ನಾವೇ ಶತ್ರು. ಅದಕ್ಕೆ ಅಲ್ಲಿ ಆತ್ಮ ಏವ ಹಿ ಅಂತ ಹಿ ಶಬ್ದ ಪ್ರಯೋಗ. ಹಿ ಅನ್ನೋದು ಅವ್ಯಯ, ಅದು ಪ್ರಸಿದ್ಧಾರ್ಥ ದ್ಯೋತಕವಾದ ಅವ್ಯಯ. ನಾವು ಸರಿಯಾಗಿ ಕೂತು ಆಲೋಚನೆಯನ್ನ ಮಾಡಿದ್ರೆ ನಮಗ್ ಗೊತ್ತಾಗತ್ತೆ, ನಮಗ್ ನಾವೇ ಬಂಧು, ನಮಗ್ ನಾವೇ ಶತ್ರು ಅನ್ನೋ ಅಂಶ ಅದು ಅತ್ಯಂತ ಪ್ರಸಿದ್ಧವಾದದ್ದು. ನಮ್ಮನ್ನು ನಾವು ಅವಲೋಕನೆ ಮಾಡಿಕೊಂಡ್ರೆ, ನಮ್ಮ ಜೀವನದ ಭಿನ್ನ ಭಿನ್ನ ಘಟನೆಗಳನ್ನು ನಾವೊಮ್ಮೆ ಮೆಲುಕು ಹಾಕಿದ್ರೆ ನಮಗೆ ನಾವೇ ಹೇಗೆ ಬಂಧು, ನಮಗೆ ನಾವೇ ಹೇಗೆ ಶತ್ರು ಅನ್ನೋದು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಅದರಿಂದಾಗಿ ನಮ್ಮ ತಪ್ಪುಗಳಿಗೆ ಮತ್ತೊಬ್ಬರನ್ನ ಬೆರಳು ಮಾಡುವಂಥದ್ದು ದೊಡ್ಡ ತಪ್ಪು. ಒಂದು ಬೆರಳು ಬೇರೆಯವರಿಗೆ ಮಾಡಿದ್ರು ಕೂಡ ಉಳಿದ 4 ಬೆರಳು ನಮ್ಮನ್ನೇ ನೋಡ್ತಾ ಇರತ್ತೆ. ಅದರಿಂದಾಗಿ ನಮಗೆ ನಾವೇ ಬಂಧು, ನಮಗೆ ನಾವೇ ಶತ್ರು. ನಾವು ಸಾಧಕರಾಗಬೇಕಾದ್ರೂ ನಮ್ಮದೇ ಪ್ರಯತ್ನ ಬೇಕು, ನಾವು ಹಾಳಾಗಬೇಕಾದ್ರೂ ಕೂಡ ನಮ್ಮದೇ ಬೇಡದ ಕೆಲಸಗಳು, ಬೇಡಾದ ಆಲೋಚನೆಗಳಿಂದ ನಮಗೆ ಆಗುವಂಥದ್ದು. ಅದರಿಂದಾಗಿ ನಮ್ಮ ತನವನ್ನ, ನಮ್ಮ ಶಕ್ತಿಯನ್ನ, ನಮ್ಮ ಸಾಮರ್ಥ್ಯವನ್ನ ನಾವು ಗಮನಿಸಿಕೊಂಡು ಸಾಧಕರಾಗಬೇಕು ಅನ್ನುವಂಥದ್ದು ಇದರ ಅಭಿಪ್ರಾಯ. ಉದ್ಧರೇದಾತ್ಮನಾತ್ಮಾನಂ, ಆತ್ಮನ ಆತ್ಮಾನಂ ಉದ್ಧರೇತ. ಆತ್ಮನ ಅನ್ನೋದಕ್ಕೆ ಎಲ್ಲ ಅರ್ಥ, ಪರಮಾತ್ಮನಿಂದ ಅಥವಾ ಮನಸ್ಸಿನಿಂದ, ಈ ದೇಹದಿಂದ, ನಮ್ಮ ಬುದ್ಧಿಯಿಂದ ಆತ್ಮಾನಂ ಉದ್ಧರೇ, ಜೀವಾತ್ಮನನ್ನು ಉದ್ಧರಿಸಿಕೊಳ್ಳಿ. ಆತ್ಮಾನಂ ಜೀವಾತ್ಮನನ್ನು, ಆತ್ಮನ ಪರಮಾತ್ಮನ ಅವಗ್ರಹಕ್ಕೆ ಪಾತ್ರರಾಗಿ, ಅಥವಾ ಅನಿಯಂತ್ರಿತವಾದ ಮನಸ್ಸಿನಿಂದಾಗಿ, ಅಥವಾ ದೇಹದಿಂದಾಗಿ, ಅವಿವೇಕಯುಕ್ತವಾದ ಬುದ್ಧಿಯಿಂದಾಗಿ ನ ಅವಸಾದಯೇತ, ಅಧಪತನಕ್ಕೆ ತಳ್ಳಬೇಡಿ. ನ ಅವಸಾದಯೇತ. ಆತ್ಮ ಏವ ಪರಮಾತ್ಮನೇ, ಆತ್ಮನಃ ನಮಗೆ ಬಂಧು, ಜೀವನಿಗೆ ಬಂಧು. ಅಥವಾ ಆತ್ಮ ಅಂದ್ರೆ ಮನಸ್ಸೇ, ನಿಯಂತ್ರಿತವಾದ ಮನಸ್ಸೇ ನಮಗೆ ಬಂಧು. ಆತ್ಮ ಏವ ಸಾಕ್ಷಾತ್ ಪರಮಾತ್ಮನೇ, ಅಥವಾ ಅನಿಯಂತ್ರಿತವಾದ ಮನಸ್ಸೇ ಆತ್ಮನಃ ರಿಪು, ಜೀವಾತ್ಮನಿಗೆ ಶತ್ರುವು. ಇನ್ನೊಂದು ಶಬ್ದ ಇದೆ, ಆತ್ಮ ಶಬ್ದಕ್ಕೆ ಮನಸ್ಸು ಅಂತ ಅರ್ಥ. ಮನಸ್ಸು ಅಂದ್ರೆ ಅರ್ಥ ಏನು? ಮನೋನಿಯಾಮಕರಾಗಿರ್ತಕ್ಕಂಥ ರುದ್ರದೇವರು. ಹಾಗಾಗಿ ಸಾಕ್ಷಾತ್ ಆ ರುದ್ರದೇವರೇನಿದ್ದಾರೆ ಅವರ ಒಂದು ಅನುಗ್ರಹ ಇತ್ತು ಅಂತಾದ್ರೆ ನಮ್ಮ ಮನಸ್ಸು ಕಂಟ್ರೋಲ್ ಇರುತ್ತೆ. ನಮಗೆ ಮನಸ್ಸು ನಿಯಂತ್ರಣದಲ್ಲಿರಬೇಕು ಅಂತಾದ್ರೆ ರುದ್ರದೇವರ ಅನುಗ್ರಹ ಬೇಕು. ಉಮಾವೈವಾಕ್ ಸಮುದ್ದಿಷ್ಟ ಮನೋರುದ್ರ ಉದಾಹೃತ ತಯೋಹ ಮಿಥುನಂ ಜ್ಞಾತ್ವಾ ದಾಂಪತ್ಯಾತ್ ನಾವು ವಿಹೀಯತೆಯನ್ನು ಶ್ಲೋಕ ಹೇಳ್ತೀವಿ. ಉಮಾದೇವಿ, ಪಾರ್ವತೀ ದೇವಿ ಮಾತಿಗೆ ಅಭಿಮಾನಿ, ರುದ್ರದೇವರು ಮನಸ್ಸಿಗೆ ಅಭಿಮಾನಿ.
ನಮ್ಮ ಮಾತು ನಿಯಂತ್ರಣದಲ್ಲಿತ್ತು, ನಮ್ಮ ಮನಸ್ಸು ನಿಯಂತ್ರಣದಲ್ಲಿತ್ತು ಅಂತ ಆದ್ರೆ ಯಾವ ಕಲಹಕ್ಕೂ ಅವಕಾಶಗಳು ಆಸ್ಪದಗಳು ಇರೋದಿಲ್ಲ. ಮಾತು ಸರಿ ಇಲ್ಲದೇನೆ ಏನಾಗತ್ತೆ, ಎಷ್ಟೋ ಬಾಂಧವ್ಯಗಳು ಬಿಟ್ಟು ಹೋಗುತ್ತೆ, ಎಷ್ಟೆಷ್ಟೋ ಕಲಹಗಳಾಗತ್ತೆ, ಎಷ್ಟೆಷ್ಟೋ ಕೊಲೆ ಸುಲಿಗೆಗಳಾಗಿ ಹೋಗ್ಬಿಡತ್ತೆ. ಮನಸ್ಸು ಸರಿ ಇಲ್ಲದೇನೆ ಹೀಗೆಲ್ಲ ಆಗತ್ತೆ. ಹಾಗಾಗಿ ಆ ರುದ್ರದೇವರಲ್ಲಿ ಪ್ರಾರ್ಥನೆ ಮಾಡ್ಬೇಕಂತೆ, ರುದ್ರದೇವರೇ ನಮ್ಮ ಮನಸ್ಸನ್ನ ನಿಯಂತ್ರಣದಲ್ಲಿಡಿ, ಪಾರ್ವತೀ ದೇವಿಯೇ ನಮ್ಮ ಮಾತನ್ನು ನಿಯಂತ್ರಣದಲ್ಲಿಟ್ಟು ಯಾವ ಮಾತು ಆಡಬೇಕು ಆ ಮಾತಾಡುವಂತೆ ಮಾಡು, ಯಾವ ಮಾತು ಆಡಬಾರದು ಆ ಮಾತು ಆಡದಂತೆ ನಮ್ಮನ್ನ ದೂರ ಇಡು, ಯಾವ ಆಲೋಚನೆ ಮಾಡಬೇಕು ಆಲೋಚನೆ ಮಾತ್ರ ಮನಸ್ಸಿನಲ್ಲಿ ಹುಟ್ಟುವಂತೆ ಮಾಡು ರುದ್ರದೇವ, ಯಾವ ಆಲೋಚನೆ ಬರಬಾರದು ಆ ಆಲೋಚನೆ ಬರದಂತೆ ನಮ್ಮನ್ನ ಕಾಪಾಡು ರುದ್ರದೇವ ಅಂತ ರುದ್ರದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಈಗ ಆತ್ಮಶಬ್ದಕ್ಕೆ ರುದ್ರ ಎಂಬುದ ಕೂಡ ಅರ್ಥ ಇದೆ. ಹೀಗಾಗಿ ಆ ಈ ಅರ್ಥವನ್ನು ಗೀತೆಗಳಲ್ಲಿ ಬಹುಮುಖವಾದ ಅರ್ಥ ಗೀತೆ. ಹಾಗಾಗಿ ಒಟ್ಟು ಅಭಿಪ್ರಾಯ ನಮಗೆ ನಾವೇ ಬಂಧು, ನಮಗೆ ನಾವೇ ಶತ್ರು ಎಂಬುವಂಥದ್ದು ಇದರ ಅಭಿಪ್ರಾಯ. ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಮವಸಾದಯೇತ್ ಆತ್ಮೈವ ಖ್ಯಾತ್ಮನೋ ಬಂಧುರಾತ್ಮೈವ ರಿಪುರಾತ್ಮನಃ. ಶ್ರೀಕೃಷ್ಣಾರ್ಪಣಮಸ್ತು.